ಮನೆಯಲ್ಲಿ ನಿಮಗೆ ಎಲ್ಲ ಉತ್ತರ ಗೊತ್ತಿರುತ್ತೆ. ರಿವಿಷನ್ ಕೂಡ ನೀವು ಚೆನ್ನಾಗೇ ಮಾಡಿರ್ತೀರಾ. ಮಾರ್ಕ್ಸು ಚೆನ್ನಾಗೇ ಬರುತ್ತೆ ಅಂದ್ಕೊಂಡಿರ್ತೀರಾ. ಮಾಕ್ ಟೆಸ್ಟ್ನಲ್ಲೂ ಸಹ ಚೆನ್ನಾಗಿ ಬರೆದಿರ್ತೀರ. ಆದರೆ ನೀವು ಎಕ್ಸಾಮ್ ಹಾಲ್ಗೆ ಹೋಗಿದ ತಕ್ಷಣ, ಕ್ವೆಶ್ಚನ್ ಪೇಪರ್ನ ನೋಡಿದ ತಕ್ಷಣ ಬ್ರೈನು ಫುಲ್ಲು ಬ್ಲ್ಯಾಂಕ್ ಆಗತ್ತೆ. ಏನು ನೆನಪಾಗೋದಿಲ್ಲ. ಹಾಗೆ ಈ ಥರ ನಿಮಗೆ ಹಲವಾರು ಸಂದರ್ಭದಲ್ಲಿ ಆಗ್ತಾ ಇರ್ಬೋದು. ನಿಮಗೂ ಹಾಗೆ ಆಗಿದೆಯಾ? ಹಾಗಿದ್ರೆ ಮೊದಲು ಒಂದು ವಿಷಯನ ನೀವು ತಿಳ್ಕೊಬೇಕು. ನೀವು ದಡ್ಡರಂತೂ ಅಲ್ಲ. ನೀವು ಓದೋದಿಲ್ಲ, ಓದಿದ್ದೆಲ್ಲ ಮರ್ತು ಹೋಗ್ತೀನಿ ಅಂತನೂ ಅಲ್ಲ. ಇದ್ರ ಹಿಂದೆ ಒಂದು ಸೈನ್ಸ್ ಇದೆ. ಜಾಸ್ತಿ ಸ್ಟೂಡೆಂಟ್ಸ್ ಏನಂತ ಅಂದ್ಕೊಳ್ತಾರೆ ಅಂದರೆ, ಅವರಿಗೆ ಮೆಮೊರಿ ಪವರ್ನ ಒಂದು ಕಡಿಮೆ ಇದೆ, ಮೆಮೊರಿ ಪವರ್ ಕಡಿಮೆ ಇದೆ, ತಾವು ಇಂಟೆಲಿಜೆಂಟೇ ಅಲ್ಲ, ನನ್ನಿಂದ ಏನೂ ಆಗೋದಿಲ್ಲ ಅಂತ ಹೇಳಿ ಅಂದ್ಕೊಳ್ತಾರೆ. ಆದರೆ ಇದ್ರ ಹಿಂದೆ ಒಂದು ನಿಜವಾದ ಕಾರಣ ಇದೆ. ಏನು ಗೊತ್ತಾ ಅದು ಏನು ಅಂತ ಈ ವಿಡಿಯೋದಲ್ಲಿ ಇವತ್ತು ನಾನು ನಿಮ್ಗೆ ಹೇಳ್ತೀನಿ. ಸುಮನ್ ಟಿವಿ ಕನ್ನಡ ಎಜುಕೇಷನ್ಗೆ ಸ್ವಾಗತ. ನಾನು ಶ್ವೇತಾ. ಒಂದೊಂದು ಸಲ ಸಡನ್ನಾಗಿ ಎಕ್ಸಾಮ್ ಹಾಲ್ಗೆ ಹೋಗಿದ ತಕ್ಷಣ ಬ್ಲ್ಯಾಂಕ್ ಆಗಿಬಿಡ್ತೀರ. ನಿಮ್ಮ ಮೈಂಡು ಬ್ಲ್ಯಾಂಕ್ ಆಗೋಗುತ್ತೆ. ಯಾಕೆ ಅಂದರೆ ಆ ಟೈಮಲ್ಲಿ ಅದು ಸರ್ವೈವಲ್ ಮೋಡ್ಗೆ ಹೋಗಿರುತ್ತೆ. ಎಕ್ಸಾಮ್ ಅಂದ ಕೂಡಲೇ ಅದು ಕೇವಲ ಬರೀ ಕ್ವೆಶ್ಚನ್ ಪೇಪರು ಅದು ನೋಡಿದ ತಕ್ಷಣ ಎಕ್ಸಾಮ್ ಬರೆಯೋದಲ್ಲ. ಅಮ್ಮನ ಎಕ್ಸ್ಪೆಕ್ಟೇಷನ್ ಇರುತ್ತೆ, ಅಪ್ಪಂದು ಸ್ಟ್ರೆಸ್ ಇರುತ್ತೆ, ಅಥವಾ ಪಿಯರ್ ಪ್ರೆಷರು, ಅವರಿಗೆ ಎಷ್ಟು ರ್ಯಾಂಕ್ ಬರುತ್ತೆ, ಇವರಿಗೆ ಎಷ್ಟು ರ್ಯಾಂಕು, ನನ್ನ ಭವಿಷ್ಯ ಹೇಗೆ, ಇಷ್ಟೆಲ್ಲ ಕನ್ಫ್ಯೂಷನ್ಸು ಇದಿರುತ್ತೆ. ಇದು ನಿಮ್ಮ ಮೆದುಳಿಗೆ ಒಂದು ರೀತಿಯಲ್ಲಿ ಡೇಂಜರ್ ಸಿಗ್ನಲನ್ನು ಕಳಿಸ್ತಾ ಇರುತ್ತೆ. ಆಗ ದೇಹದಲ್ಲಿ ಏನಾಗುತ್ತೆ, ಕಾರ್ಟಿಸಾಲ್ ಲೆವೆಲ್ಲು ಹೆಚ್ಚಾಗುತ್ತೆ. ಅಂದರೆ ಸ್ಟ್ರೆಸ್ ಹಾರ್ಮೋನ್ಸು ರಿಲೀಸ್ ಆಗುತ್ತೆ. ಈ ಕಾರ್ಟಿಸಾಲ್ ಜಾಸ್ತಿ ಆದಾಗ ಏನಾಗುತ್ತೆ ಗೊತ್ತಾ, ನಿಮ್ಮ ವರ್ಕಿಂಗ್ ಮೆಮೊರಿ ಅಂತ ಹೇಳಿ ಇರುತ್ತೆ, ಅದು ಅದ್ರ ಮೇಲೆ ಪರಿಣಾಮ ಬೀಳ್ತಾ ಹೋಗುತ್ತೆ. ಕಾರ್ಟಿಸಾಲ್ ಹೆಚ್ಚಾದಂತೆ ವರ್ಕಿಂಗ್ ಮೆಮೊರಿ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಆ ಕ್ಷಣದಲ್ಲಿ ನಿಮಗೆ ಯೋಚಿಸೋವಂಥ ಒಂದು ಕ್ಯಾಪಬಿಲಿಟಿ ಏನಿರುತ್ತೆ ಅದು ಕಡಿಮೆ ಆಗ್ತಾ ಬರುತ್ತೆ. ಸೊ ಹಾಗಾಗಿ ನಿಮಗೆ ಆನ್ಸರ್ ಗೊತ್ತಿದ್ರೂ ಸಹ ಅದು ನೆನಪಿಗೆ ಬರೋದಿಲ್ಲ. ಅದರಿಂದಲೇ ತುಂಬ ಜನ ಪರೀಕ್ಷೆ ಮುಗಿದ ಮೇಲೆ ಹೇಳ್ತಾರೆ, ಹೊರಗೆ ಬಂದಿದ ತಕ್ಷಣ, ಅಯ್ಯೋ ಈ ಒಂದು ಆನ್ಸರ್ ನನಗೆ ಗೊತ್ತಿತ್ತು ಆದರೆ ಅದು ನನಗೆ ಸ್ಟ್ರೈಕ್ ಆಗಲಿಲ್ಲ ಅಂತ ಹೇಳಿ ಬೇಜಾರು ಮಾಡ್ಕೊಳ್ತಾರೆ. ಇನ್ನೊಂದು ಇದಕ್ಕೆ ದೊಡ್ಡ ಕಾರಣ ಏನಪ್ಪ ಅಂತಂದರೆ, ನೀವು ಲಾಸ್ಟ್ ಮಿನಿಟಲ್ಲಿ ರಿವಿಷನ್ ಏನಾದರೂ ಮಾಡ್ತಾ ಇದ್ರೆ, ಪರೀಕ್ಷೆಗೆ ಇನ್ನೊಂದು 10 ನಿಮಿಷ ಇದೆ ಅನ್ನುವಾಗ ಪುಸ್ತಕನ ತಿರುಗಿಸಿ ಬೇಕಾದಷ್ಟು ಸಲ ಟಾಪಿಕ್ಸನ್ನು ರಿವೈಸ್ ಮಾಡೋದು. ಇದು ಒಂದು ದೊಡ್ಡ ಕಾನ್ಫಿಡೆನ್ಸ್ ಅನ್ಕೊಂಡಿರ್ತಾರೆ, ಬಟ್ ಅಲ್ಲ, ಇದು ದೊಡ್ಡ ಕನ್ಫ್ಯೂಷನ್ ಆಗಿ ಆಗುತ್ತೆ. ಮೆದುಳು ಆಗಲೇ ತುಂಬ ಮಾಹಿತಿಯನ್ನು ಪ್ರಾಸೆಸ್ ಮಾಡಿರುತ್ತೆ. ಈ ಸಮಯದಲ್ಲಿ ನೀವು ಒಂದು ಹೊಸ ಮಾಹಿತಿಯನ್ನು ತುಂಬಿಸೋದಕ್ಕೆ ಹೋದರೆ ಆಗ ಸಿಸ್ಟಮ್ ಹ್ಯಾಂಗ್ ಆಗೋ ಥರ ಆಗ್ಬಿಡುತ್ತೆ. ಸೊ ಲಾಸ್ಟ್ ಮೊಮೆಂಟ್ ರಿವಿಷನ್ ಕೂಡ ಅಡ್ವೈಸರಿ ಅಲ್ಲ. ಇನ್ನು ಥರ್ಡ್ ರೀಸನ್ ಹೇಳ್ಬೋದು, ಏನಂದರೆ ನಿದ್ರೆಯ ಕೊರತೆ. ಇಡೀ ರಾತ್ರಿ ನಾನು ಓದ್ತೀನಿ ಅಂಥೇಳಿ ಹಿಂದಿನ ದಿನಾನೇ ಓದೋದು. ಕೆಲವ್ರಿಗೆ ವಾವ್ ನಾನು ಹಿಂದಿನ ದಿನ ಎಲ್ಲ ಓದ್ಬಿಡ್ತೀನಿ ಅನಿಸುತ್ತೆ. ಆದರೆ ಸೈನ್ಸ್ ಏನು ಹೇಳುತ್ತೆ ಗೊತ್ತಾ, ಇದು ನಿದ್ರೆ ನೀವು ಕರೆಕ್ಟ್ ಟೈಮಲ್ಲಿ ಬೇಕಾದಷ್ಟು ಮಾಡಲಿಲ್ಲ ಅಂದರೆ ಮೆಮೊರಿ ಮೇಲೆ ಅದು ಎಫೆಕ್ಟ್ ಮಾಡುತ್ತೆ. ಸ್ಟ್ರಾಂಗ್ ಆಗಿ ನಿದ್ರೆ ಇಲ್ಲ ಅಂದರೆ ನಿಮ್ಮ ಮೆಮೊರಿ ಕೂಡ ಕಡಿಮೆ ಆಗುತ್ತೆ, ಓದಿದ್ದು ನೆನಪಲ್ಲೇ ಇರೋದಿಲ್ಲ. ಸೊ ಈ ಎಲ್ಲ ಪ್ರಾಬ್ಲಮ್ಸು ಆಗ್ತಾ ಹೋಗುತ್ತೆ. ಹಾಗಾದರೆ ಇದಕ್ಕೆ ಏನು ಪರಿಹಾರ ಹೇಳ್ಬೋದು, ಹೇಗೆ ನಾವು ಇದನ್ನೆಲ್ಲ ನೆನ್ಪಿಟ್ಕೊಳ್ಳೋದು ಅಂದರೆ, ನೀವು ಎಕ್ಸಾಮ್ ಶುರು ಆಗೋದಕ್ಕೂ ಮುಂಚೆನೇ ಒಂದು 3 ಡೀಪ್ ಬ್ರೀತಿಂಗ್ ಎಕ್ಸಸೈಸಸನ್ನು ಮಾಡಬೇಕು. ಡೀಪ್ ಬ್ರೀತ್ಸ್ ತೊಗೋಬೇಕು. ಮತ್ತು ನೀವು ಆ ಒಂದು ಎಕ್ಸಾಮ್ ಪೇಪರ್ ಏನಿರ್ಬೋದು ಆ ಮಾಕ್ ಟೆಸ್ಟ್ಗಳನ್ನು ತೊಗೊಳ್ಬೇಕು. ಮೊದಲು ನೀವು ಈಸಿಯಾಗಿರೋ ಕ್ವೆಶನ್ಸನ್ನು ಬರೆದುಬಿಡಿ, ನಂತರದಲ್ಲಿ ಕಷ್ಟದಕ್ಕೆ ಹೋಗಿ. ಆಗ ನಾನು ಸೇಫ್ ಆಗಿದ್ದೀನಿ ಅನ್ನುವಂಥ ಒಂದು ಮೆಸೇಜು ಮೈಂಡ್ಗೆ ಹೋಗುತ್ತೆ. ಸೊ ಈ ಒಂದು ಥಿಂಕಿಂಗ್ ಪ್ಯಾಟರ್ನಿಂದ ನಮ್ಮ ಬ್ರೈನು ಥಿಂಕಿಂಗ್ ಮೋಡ್ಗೆ ಬರುತ್ತೆ. ಹಾಗಾಗಿ ನೀವು ಮುಂದಿನ ಸಲ ಎಕ್ಸಾಮಿಗೆ ಹೋಗುವಾಗ ನಿಮಗೇನಾದರೂ ಬ್ಲ್ಯಾಂಕ್ ಆದರೆ ಈ ಒಂದು ಟೆಕ್ನಿಕ್ಸ್ನ ಯೂಸ್ ಮಾಡ್ಬೋದು. ನಿಮ್ಮನ್ನು ನೀವು ಯಾವತ್ತೂ ಅಯ್ಯೋ ನನಗೇನೂ ಬರಲ್ಲ ಅಂಥೇಳಿ ಅಂದ್ಕೊಳ್ಬೇಡಿ. ನೀವು ಬುದ್ಧಿವಂತರೇ ಆಗಿರ್ಬೋದು, ಆದರೆ ಕೆಲವೊಂದು ಸಲ ಕೆಲವೊಂದು ಮಿಸ್ಟೇಕ್ಗಳಾಗುತ್ತೆ. ಸೊ ಈ ಥರ ಆದಾಗ ನಿಮ್ಮ ಮೈಂಡು ಸ್ಟ್ರೆಸ್ಸಿಗೆ ಹೋಗುತ್ತೆ. ಸೊ ಆಗ ತಕ್ಷಣ ರೆಸ್ಪಾಂಡ್ ಮಾಡೋದಕ್ಕಾಗಲ್ಲ, ಅರ್ಥ ಮಾಡ್ಕೊಳ್ಳೋದಕ್ಕಾಗಲ್ಲ. ಸೊ ಈ ಥರ ನೀವು ಒಂದೊಂದೇ ಟೆಕ್ನಿಕನ್ನು ಅಳವಡಿಸ್ಕೊಂಡಾಗ ನಿಮ್ಮ ಮೆದುಳು ಸಿಂಪ್ಲಿಫೈ ಮಾಡುತ್ತೆ ವಿಷಯಗಳನ್ನು. ಸೊ ನೆಕ್ಸ್ಟ್ ಟೈಮ್ ನೀವು ಎಕ್ಸಾಮ್ ಹಾಲಿಗೆ ಹೋಗಿದ ತಕ್ಷಣ ಫಸ್ಟ್ ಮಾಡಬೇಕಾದಂಥ ಕೆಲಸ ಡೀಪ್ ಬ್ರೀದಿಂಗ್ ಮಾಡಬೇಕು. 3 ಸಲ ಡೀಪ್ ಬ್ರೀತ್ ಮಾಡಿ ಎಕ್ಸಾಮಲ್ಲಿ ಕೊಟ್ಟಿರುವಂತಹ ಕ್ವೆಶ್ಚನ್ ಪೇಪರನ್ನು ನೀಟಾಗಿ ಅನಲೈಸ್ ಮಾಡಿ. ಆ ಕ್ವೆಶ್ಚನ್ ಪೇಪರಲ್ಲಿ ಫಸ್ಟು ನಿಮಗೆ ಯಾವ್ಯಾವ ಸೆಕ್ಷನ್ಗಳು ಗೊತ್ತಿದೆ ಅಂತ ಹೇಳಿ ಗುರುತು ಮಾಡ್ಕೊಳ್ಬೋದು. ಅದಾದ ನಂತರ ಅದರಲ್ಲಿ ನಿಮಗೆ ಯಾವುದು ಈಸಿ ಇದೆ ಅದನ್ನು ನೀವು ಬರ್ಕೊಂಡಾಗ
ನಿಮ್ಮ ಬ್ರೈನ್ಗೆ ನಾನು ಒಂದು ಸೇಫ್ ಝೋನಲ್ಲಿ ಇದ್ದೀನಿ ಅಂತ ಹೇಳಿ ಅನ್ಸೋದಕ್ಕೆ ಶುರು ಆಗುತ್ತೆ. ಆಗ ಏನಾಗುತ್ತೆ, ಮೆಮೊರಿ ಪವರು ಕಡಿಮೆ ಆಗಲ್ಲ, ನೀವು ಓದಿದ್ದೆಲ್ಲವೂ ಸಹ ಚೆನ್ನಾಗಿ ನೆನಪಲ್ಲಿರುತ್ತೆ. ಸೊ ಎಕ್ಸಾಮ್ ಫೇಸ್ ಮಾಡ್ತಾ ಇರೋವಂಥ ವಿದ್ಯಾರ್ಥಿಗಳಿಗೆ ಇದು ಸಾಕಷ್ಟು ರೀತಿಯಲ್ಲಿ ಒಂದಷ್ಟು ಟಿಪ್ಸ್ ಆಗಿದೆ ಅಂತ ಅನ್ಕೊಳ್ತೀನಿ. ಇದೆಲ್ಲವೂ ಸಹ ನನ್ನ ಅಭಿಪ್ರಾಯ. ನಿಮಗೆ ನಿಮ್ಮದೇ ರೀತಿನಲ್ಲಿ ಇದನ್ನ ಹೇಗೆ ಅಳವಡಿಸ್ಕೊಳ್ಬೋದು ಅಂತ ಹೇಳಿ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ, ಇನ್ನಷ್ಟು ಇದೇ ರೀತಿಯ ಟಿಪ್ಸು, ಸಜೆಷನ್ಸು, ಎಜುಕೇಷನಲ್ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ ಎಜುಕೇಷನ್. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.